ಪ್ರಶ್ನೆ ಸಂಖ್ಯೆ 6 ನೋಡಿ. ಪ್ರಶ್ನೆ ಸಂಖ್ಯೆ 6 ಇದರಲ್ಲಿ ಎರರ್ ಮೆಜರ್ಮೆಂಟ್ಸ್ ಇದ್ರ ಮೇಲೆ ಇವೆ. ಓಕೆ, ಮಾಡೋಣಂತೆ. ಪ್ರಶ್ನೆ ನೋಡಿ ಏನಿದೆ. ಎ ಸ್ಕ್ರೀವ್ ಗೇಜ್ ಗಿವ್ಸ್ ದ ಫಾಲೋವಿಂಗ್ ರೀಡಿಂಗ್ಸ್ ವೆನ್ ಯೂಸ್ ಟು ಮೇಜರ್ ಡಯಾಮೀಟರ್ ಆಫ್ ಎ ವೈರ್. ಓಕೆ, ಒಂದು ವೈರ್ನ ಡಯಾಮೀಟರ್ನ ಅಳ್ತಾ ಇದ್ದಾರೆ. ಇದರಲ್ಲಿ ಮೇನ್ ಸ್ಕೇಲ್ ರೀಡಿಂಗ್ ಎಷ್ಟಿದೆ? 0 mm ಇದೆ. ಓಕೆ, ಮೇನ್ ಸ್ಕೇಲ್ ರೀಡಿಂಗ್ ಏನಿದೆ? 0 mm ಇದೆ. ಬರ್ಕೊಂಡು ಬಿಡೋಣ. ಓಕೆ, ಸೊ ಮೇನ್ ಸ್ಕೇಲ್ ರೀಡಿಂಗ್ನ ನಾನು MSR ಅಂತ ಬರ್ಕೊಳ್ತೀನಿ. ಮೇನ್ ಸ್ಕೇಲ್ ರೀಡಿಂಗ್ ಎಷ್ಟಿದೆ? 0 mm. ಓಕೆ, ನೆಕ್ಸ್ಟು ಸರ್ಕ್ಯುಲರ್ ಸ್ಕೇಲ್ ರೀಡಿಂಗ್ CSR. ಓಕೆ, ಇದೆಷ್ಟಿದೆ? 52 ಡಿವಿಷನ್ ಇದೆ. ಓಕೆ, ಇಂಪಾರ್ಟೆಂಟು. ಡಿವಿಷನ್ ಅಂದ್ರೇನು? ಇದನ್ನು ಭಾಳ ಜನ ಕನ್ಫ್ಯೂಸಲ್ಲಿ ಇರ್ತೀರ. ಓಕೆ, ಈ ಕ್ವಶನ್ ಮುಖಾಂತರ ಕಾನ್ಸೆಪ್ಟ್ ಕೂಡ ಕ್ಲಿಯರ್ ಆಗುತ್ತೆ. ಕರೆಕ್ಟಾಗಿ ತಿಳ್ಕೊಳ್ಳಿ. ಓಕೆ, ಏನಿಲ್ಲ 52 ಡಿವಿಷನ್ ಇದೆ. ಓಕೆ, ನೆಕ್ಸ್ಟು ಗಿವನ್ ದಟ್ 1 mm ಆನ್ ದ ಮೇನ್ ಸ್ಕೇಲ್ ಕರೆಸ್ಪಾಂಡ್ಸ್ ಟು 100 ಡಿವಿಷನ್. ಅಂದರೆ 1 mm ಈಕ್ವಲ್ ಟು 100 ಡಿವಿಷನ್ ಆಯಿತು. ಓಕೆ, 1 mm ಅಂದರೆ ಎಷ್ಟು ಡಿವಿಷನ್ ಆಯಿತು? 100 ಡಿವಿಷನ್ ಆಯಿತು. ಸೊ ಇದರಿಂದ ನಾನು ಏನು ತೊಗೋಬೋದು? 1 ಡಿವಿಷನ್ ಈಕ್ವಲ್ ಟು 1/100 mm ಆಗುತ್ತೆ. ಓಕೆ, ಏನಾಗುತ್ತೆ? 1/100 mm ಆಗುತ್ತೆ. ಅಂದರೆ 0.01 mm. ಓಕೆ, 0.01 mm ಏನಾಯಿತು? ಇದ್ರದ್ದು ಯೂನಿಟ್ ಆಯಿತು. ಓಕೆ, 1 ಡಿವಿಷನ್ ಈಕ್ವಲ್ ಟು ಏನಾಯಿತು? 1/100 mm ಅಂದರೆ 0.01 mm ಆಯಿತು. ಸೊ ನನಗೆ ಈಗ ಫೈನಲಾಗಿ CSR ವ್ಯಾಲ್ಯೂ ಏನು ಬಂತು? CSR ವ್ಯಾಲ್ಯೂ ಏನು ಬಂತು? 52 ಇಂಟು 0.01 mm ಇದೆ. ಓಕೆ, ಸೊ ಎಷ್ಟು ಬಂತು? 0.52 mm ಏನು ಬಂತು ನನಗೆ? CSR ವ್ಯಾಲ್ಯೂ ಬಂತು. ಓಕೆ, ನೆಕ್ಸ್ಟು ದ ಡಯಾಮೀಟರ್ ಆಫ್ ದ ವೈರ್ ಫ್ರಮ್ ದ ಅಬೋ ಡಾಟಾ ಈಸ್. ಡಯಾಮೀಟರ್ ಬೇಕು ನನಗೆ. ಡಯಾಮೀಟರ್ ಬೇಕಿತ್ತಂದರೆ ಏನು ಮಾಡ್ತೀನಿ ನಾನು? ಟೋಟಲ್ ರೀಡಿಂಗ್ ಬೇಕು. ಟೋಟಲ್ ರೀಡಿಂಗ್ ಎಲ್ಲಿಂದ ಬರುತ್ತೆ ನನಗೆ? ಮೇನ್ ಸ್ಕೇಲ್ ರೀಡಿಂಗು. ಹೌದಾ? ಮೇನ್ ಸ್ಕೇಲ್ ರೀಡಿಂಗು ಪ್ಲಸ್ ನಾವು ಎಷ್ಟು ರೊಟೇಟ್ ಮಾಡಿರ್ತೀವಲ್ಲ. ಓಕೆ, ಸ್ಕ್ರೀವ್ ಗೇಜಲ್ಲಿ ಎಷ್ಟು ರೊಟೇಟ್ ಮಾಡಿರ್ತೀವಲ್ವ ಅದ್ರದ್ದು. ಅಂದರೆ ಸರ್ಕ್ಯುಲರ್ ಸ್ಕೇಲ್ ರೀಡಿಂಗ್. ಓಕೆ, ಸರ್ಕ್ಯುಲರ್ ಸ್ಕೇಲ್ ರೀಡಿಂಗ್ ಮತ್ತು ಎರರ್. ಹೌದಾ? ಇದರಲ್ಲಿ ಏನು ಎರರ್ ಇಲ್ಲ. ಸೊ ಆದ್ದರಿಂದ ನಾನು ಎರರ್ನ ಇಟ್ಕೊಳ್ತಾ ಇಲ್ಲ. MSR ಏನಿದೆ? 0 ಇದೆ. ಪ್ಲಸ್ 0.52 mm ಇದೆ. ಓಕೆ, ಬಟ್ ನನಗೆ ಆನ್ಸರಲ್ಲಿ ಏನಿದೆ? ಎಲ್ಲ ಸೆಂಟಿಮೀಟ್ರಲ್ಲಿವೆ ನೋಡಿ. ಯೂನಿಟ್ಸ್ ಎಲ್ಲ ಏನಿವೆ? ಸೆಂಟಿಮೀಟ್ರಲ್ಲಿವೆ. ಸೊ 0.52 mm ಅಂದರೆ ಏನಾಗುತ್ತೆ? 0.52 ಸೆಂಟಿಮೀಟ್ರ್ ಆಗುತ್ತೆ. ಏನಾಗುತ್ತೆ? 0.52 ಸೆಂಟಿಮೀಟ್ರ್. ಸೊ ಆದ್ದರಿಂದ ಆನ್ಸರ್ ಏನಾಯ್ತು ನನಗೆ? D ಈಸ್ ದ ರೈಟ್ ಆನ್ಸರ್. ಓಕೆ.